ಹಲೋ ಫ್ರೆಂಡ್ಸ್, ವೆಲ್ತ್ ಆಫ್ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಚಟ್ನಿ ಪುಡಿ ಮಾಡೋದನ್ನ ತೊಗೊಂಡು ಬಂದಿದ್ದೀನಿ. ಶೇಂಗಾ ಮತ್ತು ಹುರ್ಗಡ್ಲೆ ಚಟ್ನಿ ಪುಡಿ. ಸೊ ಇದು ತಿಂಗಳುಗಟ್ಟಲೆ ನಾವು ಇಟ್ಕೋಬೋದು ಸೇಫಾಗಿ. ಸೊ ಇಲ್ಲಿ ಕೆಲವೆಲ್ಲ ಸಾಮಾನುಗಳನ್ನ ತೋರಿಸ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ, ಇದು ಬ್ಯಾಡಗಿ ಮತ್ತು ಗುಂಟೂರು ಎರಡೂ ತೊಗೊಂಡಿದ್ದೀನಿ. ಸೊ ಗುಂಟೂರು ಹಾಕಿದ್ರೆ ರುಚಿ ಇರುತ್ತೆ. ಶೇಂಗಾ, ಅದು ಕಡಲೆಕಾಯಿ ಬೀಜ, ಹುರ್ಗಡ್ಲೆ, ಕೊಬ್ಬರಿ, ಬೆಳ್ಳುಳ್ಳಿ, ಬೆಲ್ಲ, ಉಪ್ಪು, ಕರಿಬೇವಿನ ಸೊಪ್ಪು, ಹುಣಸೆಹಣ್ಣು, ಇಂಗು ಸ್ವಲ್ಪ. ಸೊ ಬೆಳ್ಳುಳ್ಳಿ ಬೇಡದಾದ್ರೆ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ನಾವು ಉಪಯೋಗಿಸ್ತೀವಿ ಬೆಳ್ಳುಳ್ಳಿ, ಅದರಿಂದ ತೊಗೊಂಡಿದ್ದೀನಿ. ಶುಂಠಿ ಪುಡಿ ಕೂಡ ಹಾಕೋಬೋದು, ನಾನು ಹಾಕ್ಕೊಂಡಿಲ್ಲ ಇಲ್ಲಿ. ಸೊ ಕಡಲೆಕಾಯಿ ಬೀಜ, ಮೆಣಸಿನ್ಕಾಯಿ, ಕರಿಬೇವು ಮತ್ತು ಕೊಬ್ಬರಿ ಎಲ್ಲ ಸ್ವಲ್ಪ ಹುರ್ಕೋಬೇಕು. ಸೊ ಒಣಕೊಬ್ಬರಿನ ಸ್ವಲ್ಪ ಬೆಚ್ಚಗೆ ಹುರ್ಕೊಂಡ್ರೆ ಸಾಕು. ಫಸ್ಟ್ ಇಲ್ಲಿ ನಾನು ಒಣಕೊಬ್ಬರಿ ತೊಗೋತಾ ಇದ್ದೀನಿ. ತುಂಬ ನುಣ್ಣಗೇನು ರುಬ್ಬೋದು, ಪುಡಿ ಮಾಡೋದು ಬೇಕಾಗಿಲ್ಲ. ಸ್ವಲ್ಪ ತರಿ ಇದ್ರೇ ಚೆನ್ನಾಗಿರುತ್ತೆ ಇದು. ಹುಣಸೆಹಣ್ಣು ನೋಡಿ ಸ್ವಲ್ಪ ತೊಗೊಂಡಿದ್ದೀನಿ, ಒಂದು ಸಣ್ಣ ನಿಂಬೆಹಣ್ಣು ಗಾತ್ರ. ಮೆಣಸಿನ್ಕಾಯಿ ಹಾಕೋತಿದ್ದೀನಿ, ಇದು ಗರಿಗರಿಯಾಗಿದೆ ನೋಡಿ, ಗರಿಗರಿಯಾಗಿದೆ ಇದು. ಸೊ ಪುಡಿ ಚೆನ್ನಾಗಾಗುತ್ತೆ ಗರಿ ಹಾಕ್ಕೊಂಡ್ರೆ. ಬೆಳ್ಳುಳ್ಳಿ ಸಹ ಹಾಕೋತಾ ಇದ್ದೀನಿ ಇಲ್ಲಿ. ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸೊ ಈ ಚಟ್ನಿ ಪುಡಿ ದೋಸೆ, ಇಡ್ಲಿ, ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಇಲ್ಲಿ. ಪಲ್ಸ್ ಮೋಡಲ್ಲಿ ಮಾಡ್ಕೊಳ್ತೀನಿ. ಫಸ್ಟು ಒಂದು ಸತಿ ಈ ಥರ ತರ್ತರಿ ಮಾಡ್ಕೊತಾ ಇದ್ದೀನಿ. ಸೊ ಈ ಸ್ಟೇಜಲ್ಲಿ ಬೆಲ್ಲ ಹಾಕೋತಾ ಇದ್ದೀವಿ ಇಲ್ಲಿ. ಫಸ್ಟು ಇದನ್ನೆಲ್ಲ ಪುಡಿ ಮಾಡ್ಕೋಬೇಕು ಈ ರೀತಿ, ಒಂದು ಕೊಬ್ಬರಿ, ಕರಿಬೇವೆಲ್ಲ. ಮತ್ತು ಈಗ ಹುರ್ಗಡ್ಲೆ, ಅದರಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಶೇಂಗಾ ಕೂಡ ಒಂದು ಬೌಲ್ ತೊಗೊಂಡಿದ್ದೀನಿ ಇಲ್ಲಿ. ಇದನ್ನು ಸಹ ಫಸ್ಟ್ ತರಿ ಮಿಕ್ಸಿ ಮಾಡ್ಕೊಂಡು ಬರಬೇಕು. ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ ಇಲ್ಲಿ. ಸೊ ಮೊದಲು ಮಾಡ್ಕೊಂಡಿರೋ ಇದಕ್ಕೆ ಇದು ಬೆರೆಸ್ಕೋಬೇಕು. ಒಣಮೆಣ್ಸಿನ್ಕಾಯಿ ಎಲ್ಲ ಮಾಡ್ಕೊಂಡಿದ್ವಲ್ಲ, ಕೊಬ್ಬರಿ, ಕರಿಬೇವು, ಹುಣಸೆಹಣ್ಣೆಲ್ಲ ಅದಕ್ಕೆ. ಒಣಕೊಬ್ಬರಿ ಒಂದು ಪೂರ್ತಿ ಉಂಡೆ ತೊಗೊಂಡಿದ್ದೀನಿ. ಸೊ ಕರಿಬೇವಿನ ಸೊಪ್ಪು ನೋಡಿದ್ರಲ್ಲ, ನೋಡಿ ನೀವು ತೊಗೋಬೇಕು. ಉಪ್ಪೆಲ್ಲ ರುಚಿಗೆ ತಕ್ಕಷ್ಟು ಹಾಕೋಬೇಕು. ಸುಮ್ಮನೆ ಆ ಥರ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ಸೊ ಹುಣಸೆಹಣ್ಣು, ಉಪ್ಪು ಎಲ್ಲ ಹೊಂದ್ಕೋಬೇಕಲ್ವ ಒಂದು ಸತಿ. ಮತ್ತು ಇನ್ನೊಂದು ಸತಿ ಪಲ್ಸ್ ಮೂಡಲ್ಲಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ತುಂಬ ನುಣ್ಣಗೆ ಮಾಡಬಾರ್ದು, ಪೌಡ್ರ್ ಥರ. ಸ್ವಲ್ಪ ತರಿ ಇರೋ ರುಚಿ ಇರುತ್ತೆ. ದೋಸೆಗೆ, ಇಡ್ಲಿಗೆ, ಚಪಾತಿಗೆ, ಈವನ್ ತುಪ್ಪ ಹಾಕ್ಕೊಂಡು ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು. ಚಟ್ನಿ ಪುಡಿ ತುಂಬ ರುಚಿಯಾಗಿರುತ್ತೆ ಇದು. ಎಷ್ಟೋ ವೆರೈಟಿಲಿ ಚಟ್ನಿ ಪುಡಿ ಮಾಡ್ಬೋದು. ಇದೊಂದು ವೆರೈಟಿ ತೋರಿಸಿದ್ದೀನಿ ನಾನು, ವಿಧಾನ ಆಯಿತು ನೋಡಿ. ಬ್ಯಾಡಗಿ, ಗುಂಟೂರು ಹಾಕೊಂಡಿದ್ರಿಂದ ಎಷ್ಟೊಂದು ಕಲರ್ ಬಂದಿಲ್ಲ. ಬರೀ ಬ್ಯಾಡಗಿ ಹಾಕೊಂಡ್ರೆ ತುಂಬ ಕಲರ್ ಬರುತ್ತೆ. ಸೊ ಬೇರೆ ಬೇರೆ ರೀತಿಯ ಚಟ್ನಿ ಪುಡಿನ ತೋರಿಸ್ತಾ ಹೋಗ್ತೀನಿ ನನ್ನ ಚಾನಲಲ್ಲಿ. ತುಂಬ ರುಚಿ ಇರುತ್ತೆ ಇದು. ಮಸಾಲೆ ದೋಸೆ ಮಾಡಬೇಕಾದ್ರೂ ಮೇಲ್ಗಡೆ ಹಾಕ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ. ಚಟ್ನಿ ಬದಲು ಈ ಚಟ್ನಿ ಪುಡಿನೂ ಹಾಕ್ಕೋಬೋದು. ಇಡ್ಲಿ ಎಲ್ಲ ಚೆನ್ನಾಗಿರುತ್ತೆ ಇದರಲ್ಲಿ ತಿಂದರೆ. ಸೊ ನೀವು ಈ ರೀತಿ ನೋಡಿ ಮಾಡ್ಕೊಳ್ಳಿ. ಸೊ ಇದುವರೆಗೂ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ಅಡುಗೆಗಳ ಜೊತೆ ಬರ್ತೀನಿ. ವೆಲ್ತ್ ಆಫ್ ರೆಸಿಪೀಸ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ವ ಚಟ್ನಿ ಪುಡಿ. ತುಂಬ ರುಚಿ ಇರುತ್ತೆ ಇದು. ಸ್ವಲ್ಪ ಹುಳಿ, ಸ್ವಲ್ಪ ಸ್ವೀಟು, ಸ್ವಲ್ಪ ಖಾರ ಎಲ್ಲ ಇರುತ್ತೆ ತಿನ್ನಬೇಕಾದ್ರೆ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಎಲ್ಲಕ್ಕೂ ಯೂಸ್ ಆಗುತ್ತೆ. ಚಟ್ನಿ ಎಲ್ಲ ಹಾಕಿದ್ರೆ ಕೆಟ್ಟೋಗ್ಬಿಡುತ್ತಲ್ಲ. ಸೊ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.